ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸನ್ ಟ್ಯಾನನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳೋದು, ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ಯಾವ ರೀತಿಯಾಗಿ ಟ್ಯಾನನ್ನು ರಿಮೂವ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಿಸಿಲಿಗೆ ನಾವು ಹೋದಂಥ ಸಂದರ್ಭಗಳಲ್ಲಿ ಬಿಸಿಲುಗಳು ಮೈ ಮೇಲೆ ಬಿದ್ದಾಗ ಆಗುವಂಥ ಟ್ಯಾನ್ಗಳನ್ನು ನಾವು ರಿಮೂವನ್ನು ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ನಾವು ರಿಮೂವ್ ಮಾಡ್ಕೊಳ್ಬೋದು. ನೋಡಿರ್ಬೋದು, ನಾವು ಬಟ್ಟೆಗಳನ್ನು ಎಲ್ಲಿವರೆಗೆ ಹಾಕ್ಕೊಂಡಿರ್ತೀವಿ, ಹಾಗೆ ಸ್ಲಿಪ್ಪರ್ಗಳನ್ನು ಕೆಲವೊಂದು ಬಾರಿ ಕಾಲಿಗೆ ಹಾಕ್ಕೊಂಡು ಓಡಾಡ್ತಿರ್ತೀವಲ್ವ, ಅಲ್ಲೇ ನಮಗೆ ಟ್ಯಾನ್ಗಳಾಗೋಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಈ ರೀತಿಯ ಒಂದು ಮನೆಮದ್ದನ್ನು ಮನೆಯಲ್ಲೇ ನೀವು ಮಾಡ್ಕೊಳ್ಬೋದು. ಹಾಗೆ ಇದನ್ನು ಫುಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು, ಹಾಗೆ ಮುಖಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಸ್ಪೂನ್ ಕಾಫಿ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ 2 ಸ್ಪೂನ್ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈ ಕಡಲೆ ಹಿಟ್ಟು ಬದಲಾಗಿ ನೀವು ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು. ಅಕ್ಕಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೆಯೇ 1 ಸ್ಪೂನಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಒಂದು 3ರಿಂದ 4 ಚಮಚದಷ್ಟು ಮೊಸರನ್ನು ತೆಗೆದುಕೊಂಡಿದ್ದೀನಿ. ಮೊದಲು 3 ಸ್ಪೂನನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಇದೊಂದು ಕ್ರೀಮ್ನ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಂದರೆ ಇನ್ನೊಂದು ಸ್ಪೂನನ್ನು 3ರಿಂದ 4 ಸ್ಪೂನು ಸಾಕಾಗುತ್ತೆ ಅಷ್ಟೇ. ಇದಕ್ಕೆ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕಡಲೆ ಹಿಟ್ಟಲ್ಲಿ ಏನಾದರೂ ಗಂಟುಗಳಿರುತ್ತಲ್ವ, ಹಾಗೆ ಕಾಫಿ ಪೌಡರಲ್ಲೂ ಕೂಡ ಎಲ್ಲವನ್ನು ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಿ ಅಂಥದ್ದನ್ನು ನಾವು ಕೈಗಳಿಗೂ ಕಾಲುಗಳಿಗೂ ಹಾಗೂ ಮುಖಕ್ಕೆ ಎಲ್ಲ ಕೂಡ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಇದನ್ನು ವಾಶ್ ಮಾಡ್ಕೊಂಡ್ವಿ ಅಂದರೆ ಸನ್ ಟ್ಯಾನ್ ಆಗಿರುವಂಥದ್ದೆಲ್ಲನೂ ಕೂಡ ನೀಟಾಗಿ ರಿಮೂವ್ ಆಗೋಗ್ಬಿಡುತ್ತೆ. ಒಂದು ಸಲ ಟ್ರೈ ಮಾಡಿ ನೀವೇನೇ. ಎಷ್ಟು ವರ್ಕ್ ಆಗುತ್ತೆ ಅಂದರೆ ಯಾವುದು ಹಳೆ ಸನ್ ಟ್ಯಾನ್ ಇದ್ರೂ ಕೂಡ ಎಲ್ಲ ಕೂಡ ಹೊರಟೋಗುತ್ತೆ. ಈ ರೀತಿಯಾಗಿ ನಾವು ವಾರದಲ್ಲಿ 1-2 ಬಾರಿ ಆದರೂ ಕೂಡ ನಾವು ಮಾಡ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈ ಟಿಪ್ಸು ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆಯ್ಕೆ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.